ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಸಚಿನ್ ಸಾವಿಗೆ ನ್ಯಾಯಕ್ಕಾಗಿ ಒಂದು ಕಡೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ಜೋರಾಗ್ತಾ ಇದೆ ಸರ್ಕಾರದ ವಿರುದ್ಧ. ಸರ್ಕಾರ ಹಾಗೂ ಪೊಲೀಸರಿಗೆ ಇದೇ ಸಂದರ್ಭದಲ್ಲಿ ಸಚಿನ್ ಸಹೋದರಿ ಸವಾಲ್ ಹಾಕಿದ್ದಾರೆ. ಸಹೋದರ ಸಚಿನ್ ಸಾವಿಗೆ ಶರಣಾಗಿ ಇವತ್ತಿಗೆ 10 ದಿನ ಆಗಿದೆ. ಡೆತ್ ನೋಟ್ನಲ್ಲಿ ಬರೆದಿಟ್ಟ ಆ 9 ಜನ ಆರೋಪಿಗಳು ಎಲ್ಲಿ ಎನ್ನುವಂತಹ ಪ್ರಶ್ನೆ. ರಾಜು ಕಪನೂರ್ ಈ ಪ್ರಕರಣದ A1 ಆರೋಪಿ, ಹಾಗೇನೆ ನಂದಕುಮಾರ್, ಗೋರಖನಾಥ್ ಸಜ್ಜನ್, ಪ್ರಕಾಶ್, ಮನೋಜ್, ವಿಕಾಸ್, ವಿನಯ್, ರಾಮನಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ತನಿಖೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ರಿಪಬ್ಲಿಕ್ ಕನ್ನಡ ಮುಖಾಂತರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿರೋದು ಸಚಿನ್ ಸಹೋದರಿ ಸುರೇಖಾ. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್. ನಮ್ಗೆ ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್. ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಇನ್ನೂ ಸರ್ಕಾರ ಕಣ್ಣು ಮುಚ್ಚಿ ಕೂತದೇನೋ ಅಂತ ಅನ್ಸ್ಲತ್ತದ ನನಗೆ. ಅದಕ್ಕೋಸ್ಕರ ಇವತ್ತು ನಾ ಹೇಳ್ತೀನಿ ರೀ, ಅವ್ನ ಡೆತ್ ನೋಟಿನಾಗ ಎಷ್ಟು ಜನ ಹೆಸರು ಮೆನ್ಷನ್ ಮಾಡ್ಯಾರಂತ. ನಾನು ಸಚಿನ ತಂದೆ ಮೋನಪ್ಪ ಪಂಚಾಳ್, ತುಗಾಂವ್ ಕಟ್ಟಿ, ತಾಲೂಕಾ ಭಾಲ್ಕಿ, ಜಿಲ್ಲಾ ಬೀದರ್ ನಿವಾಸಿಯಾಗಿದ್ದು, ಇಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನನ್ನ ಆತ್ಮಹತ್ಯೆಗೆ ಕಾರಣರಾದವರು ಈ ಕೆಳಕಂಡಿನವರು. ಸರ್, ಅವ್ರಿಗೆ ನಾಚಿಕೆ ಬರ್ಬೇಕ್ರಿ. 8 ಜನಕ್ಕೂ ಕೂಡ ಅವ್ರ ಹೆಸರು ಮುಂದೆ ಕೂಡ ಏನು ಹಚ್ಚಾರಿ, ಶ್ರೀ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು, ಅವ್ರು ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಏನು ಕೊಟ್ಟಾರ, ಮಾನ ಕೊಟ್ಟು ಹೆಸರು ಬರ್ದಾರ ಸರ್. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್. ನಮ್ಗೆ ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್. ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಸಚಿನ್ ಸಾವಿಗೆ ನ್ಯಾಯಕ್ಕಾಗಿ ಒಂದು ಕಡೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ಜೋರಾಗ್ತಾ ಇದೆ ಸರ್ಕಾರದ ವಿರುದ್ಧ. ಸರ್ಕಾರ ಹಾಗೂ ಪೊಲೀಸರಿಗೆ ಇದೇ ಸಂದರ್ಭದಲ್ಲಿ ಸಚಿನ್ ಸಹೋದರಿ ಸವಾಲ್ ಹಾಕಿದ್ದಾರೆ. ಸಹೋದರ ಸಚಿನ್ ಸಾವಿಗೆ ಶರಣಾಗಿ ಇವತ್ತಿಗೆ 10 ದಿನ ಆಗಿದೆ. ಡೆತ್ ನೋಟ್ನಲ್ಲಿ ಬರೆದಿಟ್ಟ ಆ 9 ಜನ ಆರೋಪಿಗಳು ಎಲ್ಲಿ ಎನ್ನುವಂತಹ ಪ್ರಶ್ನೆ. ರಾಜು ಕಪನೂರ್ ಈ ಪ್ರಕರಣದ A1 ಆರೋಪಿ, ಹಾಗೇನೆ ನಂದಕುಮಾರ್, ಗೋರಖನಾಥ್ ಸಜ್ಜನ್, ಪ್ರಕಾಶ್, ಮನೋಜ್, ವಿಕಾಸ್, ವಿನಯ್, ರಾಮನಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ತನಿಖೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ರಿಪಬ್ಲಿಕ್ ಕನ್ನಡ ಮುಖಾಂತರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿರೋದು ಸಚಿನ್ ಸಹೋದರಿ ಸುರೇಖಾ. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್. ನಮ್ಗೆ ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್. ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಇನ್ನೂ ಸರ್ಕಾರ ಕಣ್ಣು ಮುಚ್ಚಿ ಕೂತದೇನೋ ಅಂತ ಅನ್ಸ್ಲತ್ತದ ನನಗೆ. ಅದಕ್ಕೋಸ್ಕರ ಇವತ್ತು ನಾ ಹೇಳ್ತೀನಿ ರೀ, ಅವ್ನ ಡೆತ್ ನೋಟಿನಾಗ ಎಷ್ಟು ಜನ ಹೆಸರು ಮೆನ್ಷನ್ ಮಾಡ್ಯಾರಂತ. ನಾನು ಸಚಿನ ತಂದೆ ಮೋನಪ್ಪ ಪಂಚಾಳ್, ತುಗಾಂವ್ ಕಟ್ಟಿ, ತಾಲೂಕಾ ಭಾಲ್ಕಿ, ಜಿಲ್ಲಾ ಬೀದರ್ ನಿವಾಸಿಯಾಗಿದ್ದು, ಇಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನನ್ನ ಆತ್ಮಹತ್ಯೆಗೆ ಕಾರಣರಾದವರು ಈ ಕೆಳಕಂಡಿನವರು. ಸರ್, ಅವ್ರಿಗೆ ನಾಚಿಕೆ ಬರ್ಬೇಕ್ರಿ. 8 ಜನಕ್ಕೂ ಕೂಡ ಅವ್ರ ಹೆಸರು ಮುಂದೆ ಕೂಡ ಏನು ಹಚ್ಚಾರಿ, ಶ್ರೀ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು, ಅವ್ರು ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಏನು ಕೊಟ್ಟಾರ, ಮಾನ ಕೊಟ್ಟು ಹೆಸರು ಬರ್ದಾರ ಸರ್. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್. ನಮ್ಗೆ ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್. ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಸಚಿನ್ ಸಾವಿಗೆ ನ್ಯಾಯಕ್ಕಾಗಿ ಒಂದು ಕಡೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ಜೋರಾಗ್ತಾ ಇದೆ ಸರ್ಕಾರದ ವಿರುದ್ಧ. ಸರ್ಕಾರ ಹಾಗೂ ಪೊಲೀಸರಿಗೆ ಇದೇ ಸಂದರ್ಭದಲ್ಲಿ ಸಚಿನ್ ಸಹೋದರಿ ಸವಾಲ್ ಹಾಕಿದ್ದಾರೆ. ಸಹೋದರ ಸಚಿನ್ ಸಾವಿಗೆ ಶರಣಾಗಿ ಇವತ್ತಿಗೆ 10 ದಿನ ಆಗಿದೆ. ಡೆತ್ ನೋಟ್ನಲ್ಲಿ ಬರೆದಿಟ್ಟ ಆ 9 ಜನ ಆರೋಪಿಗಳು ಎಲ್ಲಿ ಎನ್ನುವಂತಹ ಪ್ರಶ್ನೆ. ರಾಜು ಕಪನೂರ್ ಈ ಪ್ರಕರಣದ A1 ಆರೋಪಿ, ಹಾಗೇನೆ ನಂದಕುಮಾರ್, ಗೋರಖನಾಥ್ ಸಜ್ಜನ್, ಪ್ರಕಾಶ್, ಮನೋಜ್, ವಿಕಾಸ್, ವಿನಯ್, ರಾಮನಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ
ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ತನಿಖೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ರಿಪಬ್ಲಿಕ್ ಕನ್ನಡ ಮುಖಾಂತರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿರೋದು ಸಚಿನ್ ಸಹೋದರಿ ಸುರೇಖಾ. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್ ನಮ್ಗೆ. ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್ ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಇನ್ನೂ ಸರ್ಕಾರ ಕಣ್ಣು ಮುಚ್ಚಿ ಕೂತದೇನೋ ಅಂತ ಅನ್ಸ್ಲತ್ತದ ನನಗೆ. ಅದಕ್ಕೋಸ್ಕರ ಇವತ್ತು ನಾ ಹೇಳ್ತೀನಿ ರೀ, ಅವ್ನ ಡೆತ್ ನೋಟಿನಾಗ ಎಷ್ಟು ಜನ ಹೆಸರು ಮೆನ್ಷನ್ ಮಾಡ್ಯಾರಂತ. ನಾನು ಸಚಿನ ತಂದೆ ಮೋನಪ್ಪ ಪಂಚಾಳ್ ತುಗಾಂವ್ ಕಟ್ಟಿ ತಾಲೂಕಾ ಭಾಲ್ಕಿ ಜಿಲ್ಲಾ ಬೀದರ್ ನಿವಾಸಿಯಾಗಿದ್ದು, ಇಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನನ್ನ ಆತ್ಮಹತ್ಯೆಗೆ ಕಾರಣರಾದವರು ಈ ಕೆಳಕಂಡಿನವರು. ಸರ್ ಅವ್ರಿಗೆ ನಾಚಿಕೆ ಬರ್ಬೇಕ್ರಿ. 8 ಜನಕ್ಕೂ ಕೂಡ ಅವ್ರ ಹೆಸರು ಮುಂದೆ ಕೂಡ ಏನು ಹಚ್ಚಾರಿ ಶ್ರೀ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು, ಅವ್ರು ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಏನು ಕೊಟ್ಟಾರ ಮಾನ ಕೊಟ್ಟು ಹೆಸರು ಬರ್ದಾರ ಸರ್. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್ ನಮ್ಗೆ. ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್ ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಸಚಿನ್ ಸಾವಿಗೆ ನ್ಯಾಯಕ್ಕಾಗಿ ಒಂದು ಕಡೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ಜೋರಾಗ್ತಾ ಇದೆ ಸರ್ಕಾರದ ವಿರುದ್ಧ. ಸರ್ಕಾರ ಹಾಗೂ ಪೊಲೀಸರಿಗೆ ಇದೇ ಸಂದರ್ಭದಲ್ಲಿ ಸಚಿನ್ ಸಹೋದರಿ ಸವಾಲ್ ಹಾಕಿದ್ದಾರೆ. ಸಹೋದರ ಸಚಿನ್ ಸಾವಿಗೆ ಶರಣಾಗಿ ಇವತ್ತಿಗೆ 10 ದಿನ ಆಗಿದೆ. ಡೆತ್ ನೋಟ್ನಲ್ಲಿ ಬರೆದಿಟ್ಟ ಆ 9 ಜನ ಆರೋಪಿಗಳು ಎಲ್ಲಿ ಎನ್ನುವಂತಹ ಪ್ರಶ್ನೆ. ರಾಜು ಕಪನೂರ್ ಈ ಪ್ರಕರಣದ A1 ಆರೋಪಿ, ಹಾಗೇನೆ ನಂದಕುಮಾರ್, ಗೋರಖನಾಥ್ ಸಜ್ಜನ್, ಪ್ರಕಾಶ್, ಮನೋಜ್, ವಿಕಾಸ್, ವಿನಯ್, ರಾಮನಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ತನಿಖೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ರಿಪಬ್ಲಿಕ್ ಕನ್ನಡ ಮುಖಾಂತರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿರೋದು ಸಚಿನ್ ಸಹೋದರಿ ಸುರೇಖಾ. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್ ನಮ್ಗೆ. ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್ ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಇನ್ನೂ ಸರ್ಕಾರ ಕಣ್ಣು ಮುಚ್ಚಿ ಕೂತದೇನೋ ಅಂತ ಅನ್ಸ್ಲತ್ತದ ನನಗೆ. ಅದಕ್ಕೋಸ್ಕರ ಇವತ್ತು ನಾ ಹೇಳ್ತೀನಿ ರೀ, ಅವ್ನ ಡೆತ್ ನೋಟಿನಾಗ ಎಷ್ಟು ಜನ ಹೆಸರು ಮೆನ್ಷನ್ ಮಾಡ್ಯಾರಂತ. ನಾನು ಸಚಿನ ತಂದೆ ಮೋನಪ್ಪ ಪಂಚಾಳ್ ತುಗಾಂವ್ ಕಟ್ಟಿ ತಾಲೂಕಾ ಭಾಲ್ಕಿ ಜಿಲ್ಲಾ ಬೀದರ್ ನಿವಾಸಿಯಾಗಿದ್ದು, ಇಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ನನ್ನ ಆತ್ಮಹತ್ಯೆಗೆ ಕಾರಣರಾದವರು ಈ ಕೆಳಕಂಡಿನವರು. ಸರ್ ಅವ್ರಿಗೆ ನಾಚಿಕೆ ಬರ್ಬೇಕ್ರಿ. 8 ಜನಕ್ಕೂ ಕೂಡ ಅವ್ರ ಹೆಸರು ಮುಂದೆ ಕೂಡ ಏನು ಹಚ್ಚಾರಿ ಶ್ರೀ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು, ಅವ್ರು ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಏನು ಕೊಟ್ಟಾರ ಮಾನ ಕೊಟ್ಟು ಹೆಸರು ಬರ್ದಾರ ಸರ್. ಇವತ್ತಿಗೆ ನಮ್ಮ ತಮ್ಮ ತೀರ್ಕೊಂಡು 10 ದಿವಸ ಆದರೂ ಕೂಡ ನ್ಯಾಯ ಸಿಗ್ಲತ್ತಿಲ್ಲ ಅಂತ ನೋವಾಗ್ಲತ್ತದ ಸರ್ ನಮ್ಗೆ. ನಮ್ಮ ತಮ್ಮ ಬರ್ದಿತ್ತು ಡೆತ್ ನೋಟ್ ಇವತ್ತಿಗೆ 10 ದಿವಸ 11ನೇ ದಿವಸ ಆಯ್ತು ಡೆತ್ ನೋಟು ಸೋಷಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಸಚಿನ್ ಸಾವಿಗೆ ನ್ಯಾಯಕ್ಕಾಗಿ ಒಂದು ಕಡೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ಜೋರಾಗ್ತಾ ಇದೆ ಸರ್ಕಾರದ ವಿರುದ್ಧ. ಸರ್ಕಾರ ಹಾಗೂ ಪೊಲೀಸರಿಗೆ ಇದೇ ಸಂದರ್ಭದಲ್ಲಿ ಸಚಿನ್ ಸಹೋದರಿ ಸವಾಲ್ ಹಾಕಿದ್ದಾರೆ. ಸಹೋದರ ಸಚಿನ್